ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದು. ಕ್ರೆಡಿಟ್ ಕಾರ್ಡ್ ಅಂದರೆ ಹೆಸರಲ್ಲೇ ಇರೋ ರೀತಿ ಇದು ಸಾಲದ ಕಾರ್ಡ್. ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡಿ ಏನು ಶಾಪಿಂಗ್ ಮಾಡ್ತೀರಾ ಅಥವಾ ಏನು ಬಿಲ್ ಪೇಮೆಂಟ್ ಮಾಡಿರ್ತೀರ ಅದನ್ನು ಕ್ರೆಡಿಟ್ ಕಾರ್ಡ್ ಕಂಪ್ನಿ ಏನು ನಿಮಗೆ ಬಿಲ್ಲಿಂಗ್ ಡೇಟ್ ಅಂತ ಕೊಟ್ಟಿರ್ತಾರೆ ಆ ಡೇಟ್ಗೆ ಸಾಲನ ಹಿಂತಿರುಗಿಸೋದಕ್ಕೆ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತಾರೆ. ಈ ಒಂದು ಹಿಂತಿರುಗಿಸೋಕ್ಕೆ ನಿಮಗೆ ಮಿನಿಮಮ್ 20 ಡೇಸ್, ಮ್ಯಾಕ್ಸಿಮಮ್ 50 ಡೇಸ್ ಇರುತ್ತೆ. ಈ ಒಂದು 20 ಡೇಸ್ ಮ್ಯಾಕ್ಸಿಮಮ್ 50 ಡೇಸಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ನ ಚಾರ್ಜ್ ಮಾಡಿರಲ್ಲ. ನಿಮಗೆ ಬಿಲ್ಲಿಂಗ್ ಡೇಟ್ ಏನಾಗಿರುತ್ತೆ ಆ ಒಂದು ಡೇಟ್ಗೆ ನೀವು ಪೇಮೆಂಟ್ ಮಾಡಲಿಲ್ಲ ಅಂದರೆ ನಂತರ ನಿಮಗೆ ಇಂಟ್ರೆಸ್ಟ್ ಮತ್ತು ಲೇಟ್ ಪೇಮೆಂಟ್ ಫೀಸ್ ಅಂತ ಚಾರ್ಜ್ ಆಗ್ತಾರೆ. ಸೊ ಈ ಒಂದು ಕ್ರೆಡಿಟ್ ಕಾರ್ಡ್ ತೊಗೊಳ್ಳೋಕ್ಕೆ ಎಲಿಜಿಬಿಲಿಟಿ ಯಾರಾಗಿರ್ತಾರೆ ಅಂದರೆ ಸ್ಯಾಲ್ರಿಡ್ ಪರ್ಸನ್ಸ್ ಆಗಿದ್ದರೆ ಮಿನಿಮಮ್ 15,000 ಮಿನಿಮಮ್ 15,000 ಸ್ಯಾಲ್ರಿ ತೊಗೋತಾ ಇರಬೇಕು. ಬಿಸ್ನೆಸ್ ಪರ್ಸನ್ಸ್ ಆಗಿದ್ದರೆ IT ರಿಟರ್ನ್ಸ್ ಆಗ್ತಿರಬೇಕು ಅಥವಾ GST ರಿಟರ್ನ್ಸ್ ಆಗ್ತಿರಬೇಕು. ಈ ಕ್ರೆಡಿಟ್ ಕಾರ್ಡಿಂದ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಈ ಕ್ರೆಡಿಟ್ ಕಾರ್ಡಿಂದ ಈ ಥರ ನಿಮಗೆ ಇ ಎಮ್ ಐನೂ ತೊಗೋಬೋದು, ಲೋನು ಸಿಕ್ಕುತ್ತೆ ನಿಮಗೆ ಕ್ರೆಡಿಟ್ ಕಾರ್ಡಿಂದ. ಆರಾಮಾಗಿ ನೀವು ಲೋನು ತೊಗೋಬೋದು. ಇದು ನೀವು ಹೇಗೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ. ಈ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾನು ಇನ್ನೂ ಕೆಲವು ವೀಡಿಯೋಗಳನ್ನ ಮಾಡಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಇಂಟ್ರೆಸ್ಟ್ ಫ್ರೀ ಡೇಸ್ ಅಂದ್ರೇನು, ಕ್ರೆಡಿಟ್ ಕಾರ್ಡ್ ಪೇಮೆಂಟ್, ಅದೆಲ್ಲ ತುಂಬ ವೀಡಿಯೋಗಳು ಮಾಡಿದ್ದೀನಿ, ಅದೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.